ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ. ವೆಲ್ಕಮ್ ಟು ಅವರ್ ಲೋಕಲ್ ಯಾತ್ರಿ ಚಾನಲ್ಗೆ. ಇವತ್ತು ನಾವು ಹೋಗುತ್ತಿರುವುದು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಮಹಾಕ್ಷೇತ್ರದ ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ. ಹುಬ್ಬಳ್ಳಿ ನಗರದ ಗದ್ದಲದ ಮಧ್ಯೆಯೂ ಒಂದು ಶಾಂತ ಲೋಕ ಉಸಿರಾಡುತ್ತಿದೆ. ಅದೇ ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ಕೇವಲ ದೇವಸ್ಥಾನವಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸ, ಶಿವತತ್ವ ಮತ್ತು ಮಾನವ ಮನಸ್ಸಿನ ಪಯಣದ ಕಥೆ. ಚಂದ್ರಮೌಳೇಶ್ವರ ಎಂದರೆ ಇದು ಶಿವನ ಶಿರಸ್ಸಿನಲ್ಲಿ ಹೊಳೆಯುವ ಚಂದ್ರ. ಚಂದ್ರನು ಮಾನವನ ಮನಸ್ಸಿನ ಸಂಕೇತ, ಯಾವಾಗಲೂ ಚಂಚಲ, ಒಮ್ಮೆ ಸಂತೋಷ, ಒಮ್ಮೆ ದುಃಖ. ಆದರೆ ಶಿವನು ಆ ಮನಸ್ಸಿನ ಮೇಲಿನ ಅಧಿಪತಿ, ಅದಕ್ಕೆ ಅವನು ಚಂದ್ರಮೌಳೇಶ್ವರ. ಈ ದೇವಸ್ಥಾನ ನಮಗೆ ನೆನಪಿಸುವುದು ಒಂದೇ ಮಾತು: ಮನಸ್ಸನ್ನು ಗೆದ್ದವನೇ ನಿಜವಾದ ಭಕ್ತ. ಈ ಪವಿತ್ರ ಸ್ಥಳಕ್ಕೆ ಇತಿಹಾಸ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಪಶ್ಚಿಮ ಚಾಲುಕ್ಯರ ಕಾಲಘಟ್ಟಕ್ಕೆ, ಸುಮಾರು 11ರಿಂದ 12ನೇ ಶತಮಾನಕ್ಕೆ. ಆ ಕಾಲದಲ್ಲಿ ಶಿವಭಕ್ತಿ ಕೇವಲ ಧರ್ಮವಾಗಿರಲಿಲ್ಲ, ಅದು ಜೀವನ ಒಂದು ವಿಧಾನವಾಗಿತ್ತು. ಅದಕ್ಕೆ ನಿರ್ಮಾಣವಾದ ಚಂದ್ರಮೌಳೇಶ್ವರ ದೇವಸ್ಥಾನ ಇಂದು ಕೂಡ ಜೀವಂತವಾಗಿದೆ. ದೇವಾಲಯ ಗೋಡೆಗಳ ಮೇಲೆ ಕೆತ್ತಿದ ಶಿಲ್ಪಗಳು ಕಲ್ಲಿನಲ್ಲೇ ಮಾತಾಡುತ್ತವೆ. ನಂದಿ ಭಕ್ತಿಯ ಸಂಕೇತ, ಗಣಪತಿ ವಿಘ್ನ ವಿನಾಶಕ, ಶಿವಪಾರ್ವತಿ ಸಮತೋಲನದ ಪ್ರತೀಕ. ಪ್ರತಿಯೊಂದು ಶಿಲ್ಪವು ನಮಗೆ ಒಂದು ಜೀವನ ಪಾಠವನ್ನು ಹೇಳುತ್ತದೆ. ಗರ್ಭಗುಡಿಯಲ್ಲಿ ಕಾಲಿಟ್ಟ ಕ್ಷಣ ಅದು ಒಂದು ಅಜ್ಞಾತ ಶಾಂತಿ ಆವರಿಸುತ್ತದೆ. ಇಲ್ಲಿ ಪ್ರತಿಷ್ಠಾಪಿಸಿದ ಶಿವಲಿಂಗವು ಅತ್ಯಂತ ಶಕ್ತಿಶಾಲಿಯಾಗಿದೆ ಎಂದು ನಂಬಲಾಗಿದೆ. ಅಭಿಷೇಕದ ಜಲಧಾರೆ, ಬಿಲ್ವಪತ್ರೆಗಳ ಸುಗಂಧ, ದೀಪದ ಮಂಗಳ ಬೆಳಕು ಇವೆಲ್ಲವೂ ಮನಸ್ಸನ್ನು ಒಳಗಡೆ ಕರೆಯುತ್ತದೆ. ಚಂದ್ರನು ಹೇಗೆ ಅಮಾವಾಸ್ಯೆಯಿಂದ ಪೂರ್ಣಿಮೆವರೆಗೂ ಬದಲಾಗುತ್ತಾನೋ, ಹಾಗೆಯೇ ಮಾನವನ ಜೀವನವು. ಸಂಕಷ್ಟ ಬರುತ್ತದೆ, ದುಃಖ ಬರುತ್ತದೆ, ಆದರೆ ಅದು ಯಾವುದು ಶಾಶ್ವತವಲ್ಲ. ಶಿವನು ಹೇಳುತ್ತಾನೆ, ಬದಲಾವಣೆ ಸಹಜ ಜೀವನ, ಆದರೆ ಶಾಂತಿ ಶಾಶ್ವತ. ಪ್ರದೋಷದ ಸಮಯದಲ್ಲಿ ಈ ದೇವಸ್ಥಾನದಲ್ಲಿರುವ ಶಕ್ತಿ ಭಕ್ತರ ಹೃದಯವನ್ನು ತಲುಪುತ್ತದೆ. ಮಹಾಶಿವರಾತ್ರಿ ದಿನ ರಾತ್ರಿಯಿಡೀ ಜಾಗರಣೆ, ಮಂತ್ರಘೋಷ ಮತ್ತು ನಂಬಿಕೆಯ ಬೆಳಕು. ಅದು ಕೇವಲ ಹಬ್ಬವಲ್ಲ, ಅದು ಆತ್ಮಶುದ್ಧಿಯ ಪರ್ವ. ಸ್ಥಳೀಯರ ಪ್ರಕಾರ ಚಂದ್ರಮೌಳೇಶ್ವರ ಸನ್ನಿಧಿಯಲ್ಲಿ ಕುಳಿತರೆ ಮನಸ್ಸಿನ ಭಾರ ಕರಗುತ್ತದೆ. ಅದು ಒಂದು ಮಾತಲ್ಲ, ಅದು ಒಂದು ಅನುಭವ. ತಲೆಬಾಗಿ ನಿಂತಾಗ ಮನಸ್ಸು ನೇರವಾಗುತ್ತದೆ. ಈ ದೇವಸ್ಥಾನಕ್ಕೆ ನಮಗೆ ಏನು ಕೇಳುತ್ತದೆ ಎಂದರೆ, ಶಾಂತಿನ ಅಥವಾ ಸುಖನ? ಅವು ಎಲ್ಲವೂ ನಿನ್ನೊಳಗೇ ಇವೆ. ಶಿವನು ಮೌನವಾಗಿ ಉತ್ತರಿಸುತ್ತಾನೆ. ಚಂದ್ರಮೌಳೇಶ್ವರ ದೇವಸ್ಥಾನ ಬರೀ ಕಲ್ಲಿನ ಕಟ್ಟಡವಲ್ಲ, ಅದು ಕಾಲದೊಳಗಿನ ತತ್ವ, ಭಕ್ತಿಯ ಜೀವಂತ ಪಾಠ ಮತ್ತು ಮನಸ್ಸಿಗೆ ದಾರಿ ತೋರಿಸುವ ದೀಪ. ನಿಮ್ಮ ಜೀವನದ ಯಾತ್ರೆಯಲ್ಲಿ ಒಮ್ಮೆ ಇಲ್ಲಿಗೆ ಬನ್ನಿ. ಶಿವನ ಸನ್ನಿಧಿಯಲ್ಲಿ ಸ್ವಲ್ಪ ಮೌನವಾಗಿರಿ. ಉತ್ತರವೇ ನಿಮ್ಮೊಳಗಿನ ಶಾಂತಿ. ಜೈ ಶಿವಶಂಕರ, ಜೈ ಚಂದ್ರಮೌಳೇಶ್ವರ.